ವಿಧಾನ ಪರಿಷತ್ ಚುನಾವಣೆಯ ಮತದಾನ ನಾಳೆ ನಡೆಯುತ್ತೆ. ಗೆಲ್ಲೋದಕ್ಕಾಗಿ ರಣತಂತ್ರ ಈಗಲೇ ಹೆಣೆಯಲಾಗ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಕ್ರಾಸ್ ವೋಟಿಂಗ್ನ ಆತಂಕದಲ್ಲಿರೋದ್ರಿಂದ ಕೆಲವೇ ಕ್ಷಣದಲ್ಲಿ ಮತದಾನದ ಬಗ್ಗೆ ಕೈ ಶಾಸಕರಿಗೆ ತರಬೇತಿಯನ್ನು ನೀಡಲಿದೆ. ಆಲ್ರೆಡಿ ರೆಸಾರ್ಟ್ನಲ್ಲಿದ್ದಾರೆ ಶಾಸಕರು. ವೋಟಿಂಗ್ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಪ್ರಾತ್ಯಕ್ಷಿಕೆಯ ಮೂಲಕ ವಿವರಣೆ. ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಮತದಾನದ ಪ್ರಾತ್ಯಕ್ಷಿಕೆ ನಡೆಯುತ್ತೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ವ್ಯಾಪ್ತಿಯ ಬಿಡದಿಯಲ್ಲಿರುವಂತಹ ರೆಸಾರ್ಟ್ ಅದು. ರೆಸಾರ್ಟ್ನಲ್ಲೇ ಇರಿಸಿದ್ದಾರೆ. 5 ಅಭ್ಯರ್ಥಿಗಳ ಪೈಕಿ ಯಾರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು, ಪ್ರಾಶಸ್ತ್ಯದ ಮತಗಳನ್ನು ಹಾಕೋ ಬಗ್ಗೆ ಶಾಸಕರಿಗೆ ಇವತ್ತು ಮನವರಿಕೆ ಮಾಡಿಕೊಡಲಾಗುತ್ತೆ. ಪ್ರಮುಖವಾಗಿ ಇಲ್ಲಿ 7 ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ ಇದು. ಅದರಲ್ಲಿ 5 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂಥದ್ದು ಕಾಂಗ್ರೆಸ್. ಟಿವಿ9ನಲ್ಲಿ ಸಿಎಲ್ಪಿ ಸಭೆಯ ಇನ್ಸೈಡ್ ಮಾಹಿತಿಯನ್ನು ತೆರೆದಿಟ್ಟಿದ್ದಾರೆ. ಜೆಡಿಎಸ್ ಆಪರೇಷನ್ ಬಗ್ಗೆ ಸಭೆಯಲ್ಲಿ ಸಿಎಂ ಡಿಕೆಶಿ ಪ್ರಸ್ತಾಪ ಮಾಡಿದ್ದು, ಜೆಡಿಎಸ್ನವರು ಯಾರ್ಯಾರನ್ನ ಸಂಪರ್ಕಿಸಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇದೆ ಅಂತ ಹೇಳ್ತಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಬೇರೆಯವರಿಗೆ ಕರೆ ಹೋಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಬೇರೆ ಇನ್ಯಾರಿಗೆ ಕರೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇದೆ. ಜೆಡಿಎಸ್ ಆಮಿಷಕ್ಕೆ ಶಾಸಕರು ಬಲಿಯಾಗಲ್ಲ ಅನ್ನುವಂಥ ವಿಶ್ವಾಸ ಕೂಡ ಇದೆ ಅಂತ ಹೇಳ್ತಿದ್ದು, ಮತದಾನದ ತರಬೇತಿಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಲೇಬೇಕು. ನಿನ್ನೆ ನಡೆದಂಥ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಪರಿಷತ್ ಚುನಾವಣೆಯನ್ನು ಗೆಲ್ಲೋದಕ್ಕೆ ಬೇಕಾದಂಥ ಸಂಖ್ಯಾಬಲ ಕೂಡ ಇದೆ. ಹೀಗಾಗಿ 5 ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸಲೇಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ಸಿಎಂ ಡಿಕೆಶಿ ಗೆಲುವಿನ ಪಾಠವನ್ನು ಮಾಡಿದ್ದಾರೆ. ಈಗಾಗಲೇ ಎಲ್ಲ ಶಾಸಕರು ಕೂಡ ವಂಡರ್ಲಾದಲ್ಲಿ ತೆರಳಿದ್ದು ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಪರಿಷತ್ ಚುನಾವಣೆ ಗೆಲ್ಲಬೇಕಾದಂಥ ಸಂಖ್ಯಾಬಲ ಕೂಡ ನಮ್ಮ ಹತ್ರ ಇದೆ. ಯಾರು ಯಾರಿಗೆ ವೋಟನ್ನು ಹಾಕಬೇಕು, ಆ ಪ್ರಾತ್ಯಕ್ಷಿಕೆ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿರುವಂತಹ ಶಾಸಕರಿಗೆ ನೀಡಲಾಗಿದೆ. ಇನ್ನು ಜೆಡಿಎಸ್ ಆಮಿಷಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬಲಿ ಆಗಲ್ಲ ಅನ್ನೋ ಬಗ್ಗೆ ನನಗೂ ಕೂಡ ವಿಶ್ವಾಸವಿದೆ. ಯಾವ್ಯಾವ ನಾಯಕರನ್ನ ಭೇಟಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇದೆ ಅಂತ ಮಾತನಾಡಿದ್ದಾರೆ. ಇನ್ನು ಪ್ರತಿಯೊಬ್ಬರೂ ಕೂಡ ಈ ಮತದಾನದ ತರಬೇತಿಯಲ್ಲಿ ಭಾಗವಹಿಸಲೇಬೇಕು ಅಂತ ಸಿಎಂ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಜೆಡಿಎಸ್ ಆಪರೇಷನ್ ಮಾಡಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಸಿಎಂ ಮಾತನಾಡಿದ್ದಾರೆ.